2020-21 ಕೇಂದ್ರ ಬಜೆಟ್ ಒಳಗಡೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀಡಿರೋದು ಎಷ್ಟು ಗೊತ್ತಾ? ಏನು ಕೊಟ್ಟಿಲ್ಲ ಅಂತ ಪುಸ್ತಕದಲ್ಲಿ ಬರ್ಕೊಂಡಿದಾರಲ್ಲ. 79,049 ಕೋಟಿ. 79,049 ಕೋಟಿ ಹಣ ಅಲ್ವಾ? ಇದರಲ್ಲೂ ತೆರಿಗೆ ಹಂಚಿಕೆ ಅದರೊಳಗೂ ಬಂದಿದೆ. 63,048 ಕೋಟಿ, 49 ಕೋಟಿ. ಸಹಾಯಧನ 16,000 ಕೋಟಿ ಕೊಟ್ಟೇ ಇಲ್ಲ. ಎಷ್ಟು ಏನು ಇಂಕಿದೆ ಅಂತ ಬರೆದಿದ್ದು ಇಂಡಿವಿಜುವಲ್ ಹೇಳ್ಬಿಡ್ತಾನೆ. ವಿತ್ತ ಸಚಿವಾಲಯ ಬಿಡುಗಡೆ ಮಾಡಿರೋದು ನಾನಲ್ಲ, ಚನ್ನಿ ಬರೆದಿರೋದು ಒಂದು ಇಂಕಿಲ್ಲ ಇದ್ರೊಳಗಡೆ. ಮೊನ್ನೆ ಅಧ್ಯಕ್ಷರೇ, PM ಜನ್ಧನ್ ಯೋಜನೆಗೆ 2.12 ಕೋಟಿ ಜನಕ್ಕೆ ಕೊಟ್ಟಿರೋದು. PM ಜೀವನ್ ಜ್ಯೋತಿ ಯೋಜನೆ 1.67 ಕೋಟಿ ಜನಕ್ಕೆ. PM ಸುರಕ್ಷಾ ವಿಮಾ ಯೋಜನೆ 2.60 ಕೋಟಿ ಜನಕ್ಕೆ. PM ಮುದ್ರಾ ಯೋಜನೆ ಮೊತ್ತ 3.39 ಲಕ್ಷ ಕೋಟಿ. ಅಟಲ್ ಬಿಹಾರಿ ಪಿಂಚಣಿ 48.9 ಲಕ್ಷ ಜನಕ್ಕೆ. PM ಸ್ವನಿಧಿ ಯೋಜನೆ 6.14 ಕಿಸಾನ್ ಕ್ರೆಡಿಟ್ ಕಾರ್ಡ್ ವಿತರಣೆ 31.7 ಲಕ್ಷ. ಸುಮ್ಮನೆ ಬರ್ಕೊಂಡು ಹೋಗ್ಬಿಡೋದಲ್ಲ ಮಾನ್ಯ ಅಧ್ಯಕ್ಷರೇ. ಜಲ್ ಜೀವನ್ ಮಿಷನ್ 87.7 ಲಕ್ಷ ನೀರಿನ ಕೊಳವೆ ನಳ ಸಂಪರ್ಕಕ್ಕೋಸ್ಕರ. ಏನು ಕೊಟ್ಟಿಲ್ಲ ಅಂತಾರೆ JJMಗಳೇ. ನೆನ್ನೆನೂ ಕೂಡ ಇಲ್ಲಿ ಉತ್ತರ ಕೊಟ್ಬಿಟ್ರು ನಮಗೆ. ಹೇಳ್ತೇನೆ ಅದ್ರೊಳಗಡೆ ಏನೇನು ನಡೆದಿದೆ ಅಂತ ಮಾಹಿತಿ ಕೊಡ್ತೇನೆ ನಾನು. ಭ್ರಷ್ಟಾಚಾರ ಎಲ್ಲೆಲ್ಲಿ ನಡೆದಿದೆ, ಬೋರ್ವೆಲ್ ಒಳಗಡೆ ಭ್ರಷ್ಟಾಚಾರ ಹೇಗೆ ನಡೆದಿದೆ ಉದಾಹರಣೆ ಸ್ಯಾಂಪಲ್ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ಕೊಡ್ತೇನೆ ನಾನು ಅಷ್ಟೇ. ಇಡೀ ರಾಜ್ಯದ ಏನಾಗಿದೆ ತನಿಖೆ ಮಾಡಬೇಕಾಗತ್ತೆ ನಾವೆಲ್ಲ ಸೇರ್ಕೊಂಡು. ಇಡೀ ರಾಜ್ಯದ ಏನಾಗಿದೆ ಬೋರ್ವೆಲ್ ತೆಗೆದಾಗ ಎಷ್ಟಡಿ ತೆಗೆದಿದ್ದಾರೆ, ಎಷ್ಟಡಿಗೆ ಬಿಲ್ ಮಾಡಿದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಕೊಡೋಲಿದೆ ನಾನು. ಮೊನ್ನೆ ಅಧ್ಯಕ್ಷರೇ, PM ಉಜ್ವಲ ಯೋಜನೆ 41.4 ಲಕ್ಷ. ಜನೌಷಧಿ ಕೇಂದ್ರ 1,410 ಕೇಂದ್ರಗಳು ಮಂಜೂರು ಮಾಡಿರೋದು. ಆಯುಷ್ಮಾನ್ ಕಾರ್ಡ್ 1 ಕೋಟಿ 1.89 ಕೋಟಿ ಕಾರ್ಡ್ ವಿತರಣೆ. PM ಗರೀಬ್ ಕಲ್ಯಾಣ ಅನ್ನ ಯೋಜನೆ 4.2 ಕೋಟಿ ಜನಕ್ಕೆ. PM ಕಿಸಾನ್ ಯೋಜನೆ 43.2 ಲಕ್ಷ. ಹೀಗೆ ರಾಜ್ಯ ಸರ್ಕಾರಕ್ಕೆ ಮರ್ಯಾದೆ ಹೋಗ್ಬಿಡತ್ತೆ ಸುಳ್ಳು ಹೇಳಿದ್ರೆ. ಅಷ್ಟು ಕೊಟ್ಟಿದೀವ್ರಿ, ಏನು ಕೊಟ್ಟಿಲ್ಲ. ಎಷ್ಟು ವರ್ಷ ತಡ್ಕೊಳ್ಳೋದು ನಾವು. ಇನ್ ಡೀಟೇಲ್ ಹೋಗ್ಬಿಟ್ಟೆ ಇನ್ನೂ ತುಂಬಾ ಮರ್ಯಾದೆ ಹೋಗ್ಬಿಡುತ್ತೆ ರಾಜ್ಯ ಸರ್ಕಾರದ್ದು. ಯಾಕಂದ್ರೆ ಸುಳ್ಳು ಹೇಳ್ಬಿಟ್ಟಿದ್ದಾರೆ ಬಜೆಟ್ ಒಳಗೆ. ಮರ್ಯಾದೆ ಕಳ್ಕೊಳಕ್ ರೆಡಿ ಇದೀವಿ. ಸ್ವಲ್ಪ ಹೋಗಿದೆ ಅಧ್ಯಕ್ಷರೇ, ಇದೀವಿ ಕರೆಕ್ಟ್ ಆಗಿ ಓದ್ಲಿ. JJM ಎಷ್ಟು ಕೊಡ್ಬೇಕು, ಸ್ವಲ್ಪ ಕೇಂದ್ರ ಸರ್ಕಾರದಿಂದ ಹೇಳಿ. ಇಲ್ಲೆಲ್ಲ ಕೂತಿದ್ದಾರೆ, ಅರ್ಗ ಜ್ಞಾನೇಂದ್ರ ಸಾಹೇಬ್ರು ಕೂತಿದ್ದಾರೆ, ಸಿದ್ದು ಸೌದಿ ಸಾಹೇಬ್ರು ಕೂತಿದ್ದಾರೆ. ಬಂದಿದ್ಯಾ ಸರ್ ಪಂಚಾಯತ್ ರಾಜ್ ಇಂದ? ಬಂದಿದ್ಯಾ? ಎಷ್ಟು ಬಂದಿದೆ ಹೇಳಿ ಸರ್? 2,500 ಕೋಟಿ ಇನ್ನಾನು ಕೇಂದ್ರ ಸರ್ಕಾರದಿಂದ ಬರಬೇಕು. ನಮ್ಮ ಅವಧಿನೇ ಮುಗ್ದೋಯ್ತು ಪಂಚಾಯತ್ ರಾಜ್ದು. ಪತ್ರ ಬರ್ದಿ ಸಾಕಾಗಿದೆ ನಮ್ಗೆ. ಅಲ್ಲಿ ಹೋಗಿ ಕೈಕಾಲು ಬಿದ್ದಿ ಸಾಕಾಗಿದೆ ನಮ್ಗೆ.